ಮಾತಿ ಇಲ್ಲ. ಇನ್ನು ದೊಡ್ಡ ದೊಡ್ಡ ಗಣಿ ಕಂಪನಿಗಳಿಗೆ ಈ ಜನರ ಬಗ್ಗೆ ಯಾವುದೇ ರೀತಿಯ ಯೋಚನೆ ಇಲ್ಲ. ಕಾಟಾಚಾರಕ್ಕೆ ಕಟ್ಟಿಕೊಟ್ಟಿರುವಂಥ ಕಮ್ಯುನಿಟಿ ಹಾಲ್ ಯಾವ ರೀತಿ ಇದೆ ಈ ನರಸಿಂಗಾಪುರದಲ್ಲಿ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಪೂರ್ತಿ ಕಮ್ಯುನಿಟಿ ಹಾಲ್ ಕೆಂಪು ಪೇಂಟ್ ಕೊಟ್ಟ ಹಾಗೆ ಬರೀ ಧೂಳಿನಿಂದ ತುಂಬಿ ಹೋಗಿದೆ. ಮೇಂಟೆನೆನ್ಸ್ ಇಲ್ಲವೇ ಇಲ್ಲ. ಇದು ಮದುವೆ ಮುಂಜಿ ಮಾಡಬೇಕಾದಂತಹ ಕಮ್ಯುನಿಟಿ ಹಾಲ್ ಬರೀ ಒಂಥರ ಗೋಡೌನ್, ಕಚರ ತುಂಬಿಸಿರುವಂತಹ ಗೋಡೌನ್ ಆಗಿಬಿಟ್ಟಿದೆ. ಇದು ಮಕ್ಕಳು, ವಿದ್ಯಾವಂತರು, ಶಿಕ್ಷಿತರು ಓದಬೇಕಾದಂಥ ಜಾಗ. ಅಂದರೆ ಗ್ರಂಥಾಲಯ ಸರ್ಕಾರ ಕಟ್ಟಿಕೊಟ್ಟಿದೆ. ಅದರ ಒಳಗೆ ಹೋಗೋಕ್ಕೆ ನನಗೆ ಭಯ ಆಗ್ತಿದೆ. ಯಾಕಂದರೆ ಎಂಟ್ರೆನ್ಸಲ್ಲೇ ಅಷ್ಟು ಗಲೀಜಿದೆ. ಸರಸ್ವತಿ ನೆಲೆಸಬೇಕಾದಂಥ ಗ್ರಂಥಾಲಯದಲ್ಲಿ ಏನೆಲ್ಲ ನೆಲೆಸ್ತಿದೆ ಅನ್ನೋದಕ್ಕೆ ತೋರಿಸ್ತೀನಿ ಬನ್ನಿ. ಇದು ಗ್ರಂಥಾಲಯ ಯಾವ ರೀತಿ ಇದೆ ಅಂದರೆ ನಿಜವಾಗ್ಲೂ ಕೂಡ ಅಳು ಬರುತ್ತೆ. ಇದು ಯಾರ ತಪ್ಪು ಅಂತ ಹೇಳೋಕ್ಕೂ ಆತಂಕ ಆಗುತ್ತೆ ನಿಜವಾಗ್ಲೂ ಕೂಡ. ಈ ರೀತಿ ಕೂಡ ಒಂದು ಊರಿನ ಗ್ರಂಥಾಲಯನ ಮೇಂಟೈನ್ ಮಾಡ್ತಾರಾ? ಇವರಿಗೆ ಶಿಕ್ಷಣದ ಬಗ್ಗೆ ಆಗಲಿ, ಇಲ್ಲಿನ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ವಾ? ಪುಸ್ತಕ ನೋಡಿ ಮುಟ್ಟಕ್ಕೂ ಭಯ ಆಗುತ್ತೆ. ಇದನ್ನು ತೆರೆಯದೆ ಎಷ್ಟು ವರ್ಷ ಆಗಿದೆಯೋ ಏನೋ. ಗಣಿಗಳ ಮಧ್ಯೆ ಸಿಲುಕಿರೋ ಗ್ರಾಮಗಳು ಉಸಿರುಗಟ್ಟಿ ಸಾಯುತ್ತಿವೆ. ಅಲ್ಲಿನ ಮಂದಿ ಸಕಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಆದರೆ ಇದೇ ಜನರ ಜಮೀನು ಸಂಪತ್ತನ್ನ ವಶಪಡಿಸಿ ಗಣಿ ನಡೆಸುತ್ತಿರೋ ಗಣಿ ಕಂಪನಿಗಳು ಮಾತ್ರ ಧಣಿಗಳಂತೆ ದರ್ಪದಿಂದ ವರ್ತಿಸುತ್ತಿವೆ. ಇದಕ್ಕೆ NMDCಯೇ ಸಾಕ್ಷಿ. ಈ ಸಂಸ್ಥೆ ನರಸಿಂಗಾಪುರದಲ್ಲೊಂದು ಅದ್ಭುತ ಟೌನ್ಶಿಪ್ ಮಾಡಿಕೊಂಡು ಸ್ಥಳೀಯರನ್ನ ಅಣಕಿಸುತ್ತಿದೆ. ಈ ನೆಲದ ಸಂಪತ್ತನ್ನು ಬಳಸಿಕೊಂಡು ಬೆಳೆದಂಥ NMDC ಸಂಸ್ಥೆ ಈ ನೆಲಕ್ಕೇನು ಕೊಡ್ತು ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಆದರೆ NMDCಯಲ್ಲಿ ದುಡಿಯುವಂಥ ಸಿಬ್ಬಂದಿಗಳಿಗೆ, ಅಲ್ಲಿನ ಕಾರ್ಮಿಕರಿಗೆ ಅತ್ಯದ್ಭುತವಾದ ಟೌನ್ಶಿಪ್ಪನ್ನು ರಚಿಸಿದ್ದಾರೆ. ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಶಾಲೆ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಗ್ರೌಂಡ್ ಇದೆ, ಸುವ್ಯವಸ್ಥಿತವಾದ ಹೆಲ್ತ್ ಸೆಂಟರ್ ಇದೆ, ಪರಿಸರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಅದರ ಕೂಗಳತೆಯಲ್ಲಿ ದೂರದಲ್ಲಿರುವಂಥ ಗ್ರಾಮದಲ್ಲಿ, ಅದು ನರಸಿಂಗಾಪುರ ಆಗಲಿ ಉಳಿದ ಗ್ರಾಮಗಳಿಗೆ ಯಾವ ವ್ಯವಸ್ಥೆಯನ್ನು ಕಲ್ಪಿಸಿಲ್ಲ. ಕನಿಷ್ಠ ಪಕ್ಷ ಒಂದು ರಸ್ತೆ ಕೂಡ ಮಾಡದಂಥದ್ದು ಒಂದು ಕೀಳು ಮನಸ್ಸು ಇವರಲ್ಲಿದೆ. ಗೋಳು ಕೇಳುವವರೇ ಇಲ್ವಾ, ನಮ್ಮ ಗೋಳು ಕೇಳುವವರೇ ಇಲ್ವಾ ಅಂತ ಇಲ್ಲಿನ ಮಂದಿ ಪರಿಪರಿಯಾಗಿ ಬೇಡುತ್ತಿದ್ದಾರೆ. ತಮ್ಮ ಸಂಕಷ್ಟ ತೋಡಿಕೊಳ್ಳುತ್ತಿದ್ದಾರೆ. ಕುರುಡು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಭಾಳಷ್ಟು ಕಿಡ್ನಿ ಫೇಲ್, ಲಿವರ್, ಲಂಗ್ಸ್ ಏನೇನೋ ಎಲ್ಲ ಹಾಳಾಗೋಗ್ಬಿಟ್ಟು ಇಂಥ ಕಾಯಿಲೆ ಆಗ್ತಾನೆ ಇದೆ. ಇದು ಕಂಟಿನ್ಯೂ ಇದೆ ಮೇಡಮ್, ಮೊದಲಿಂದ ಬರ್ತಿದೆ ಮೇಡಮ್. ಮೈನಿಂಗ್ ಯಾವಾಗ ಸ್ಟಾರ್ಟ್ ಆದ ಒಂದು ಕಂಪಲ್ಸರಿ ಬರ್ತಾಯಿದೆ. ಮೊದಲೇ ನಮ್ಮ ಮಿಸ್ಸಸ್ಸೇ ಆಯಿತು. ಈಗ 4 ಡೆಲಿವರಿ ಆಯಿತು. ಒಂದು ಮಗು ತೀರ್ಕೊಂಡಿದೆ, ಒಂದು ಹ್ಯಾಂಡಿಕ್ಯಾಪ್ಟ್ ಆಗಿದೆ, 2 ಹುಡುಗರು ಚೆನ್ನಾಗಿದ್ದಾರೆ ಮೇಡಮ್. ಎಲ್ಲ ಡೆಲಿವರಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ನಡೀತದೆ ಮೇಡಮ್. ಕೈ ಕಾಲು ಇದು ಬಿದ್ದೋಗ್ಬಿಡ್ತಾವೆ ಮೇಡಮ್, ಪಾರ್ಚೆ ಹೊಡಿತೈತೆ. ಆಮೇಲೆ ಆಟ ಪಾರ್ಚೆಕ್ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾವೆ. ಆಮೇಲೆ ಅಂಗವಿಕಲರು ಭಾಳ ಬಿಡ್ತಾರೆ ಜಸ್ಟ್ಗೋಸ್ಕರ. ಈ ಥರ ಆಗ್ಬಿಡತ್ತೆ ಮೇಡಮ್. ಈ ಜಸ್ಟ್ನಿಂದ ನಾವು ಭಾಳ ಇದಾಗಿ ಕಚ್ಬಿಟ್ವಿ. ಓಟ್ ಹಾಕ್ತೀನಿ ಏನು ಮಾಡೋದು? ಓಟ್ ತಗೊಂತಾರೆ, ಪುಟ್ಟ್ಯಾಗ ಹಾಕಿ ಹೋಗ್ರಿ ಅಂತ ಹೇಳ್ತಾರೆ ಅವರು. ಓಟೇನು ಕೊಡ್ತೀವಿ ಬಿಡು, ಹಾಕಿ ಅವ್ರನ್ನ ಗೆಲ್ಲಿಸ್ತೀವಲ್ಲ, ಅವ್ರ ಸ್ವಾರ್ಥಕ್ಕೆ ಅವ್ರು ಬದುಕ್ತಾ ಇದ್ದಾರೆ. ನಮ್ಮ ಸ್ವಾರ್ಥನೇ ನೋಡೋರು ಯಾರು? ಗಣಿ ಐತೆ, ಇರೋರಿಗೆ ಇರ್ತೈತೆ, ನಮ್ಮಂಥವ್ರಿಗೆ ಎಲ್ಲಿ ಸಿಗ್ತೈತೆ? ಎಲ್ಲಿ ಸಿಗ್ತೈತೆ ಸರ್? ಹೆಂಗೆ ಸಿಗ್ತೈತೆ? ಭೂಮಿ ತಗೊಂಬಿಟ್ಟಾರೆ. ಈ ಸೈಡ್ ಭೂಮಿ ಎಲ್ಲ ಹೋಗ್ಬಿಟ್ಟೈತಿ. ಯಾವ ಕಾಸು ರೀ? ನೀನು 800, 900, 1000 ಅಷ್ಟೇ ಕೊಟ್ಟದ್ದು. ಈಗ 40 ವರ್ಷ ಆಗಿರ್ಬೋದು ರೀ ಅವಾಗ ತಗೊಂಡು ಭೂಮಿ. ಎದ್ರ ತಿಂತೀವಿ ಸರ್? ಏನೈತೆ ಸರ್ ತಿಂಬೋದು? ಮಣ್ಣು ತಿಂತೀವಿ ನೋಡಿ. ಈಗ ಧೂಳ ಆ ರೋಡ್ನಾಗ ನಿಂತ್ಕೊಂಡು ಹೋಗುವಾಗ ಬರುವಾಗ ಧೂಳ ತಿಂತೀವಿ ನೋಡಿ. ಗಣಿಧಣಿಗಳ ನಾಡಿನ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ನಿಮಗೆ ಇವರ ನೋವು ಕಾಣೋದಿಲ್ವಾ? ಇವರ ಕೂಗು ಕೇಳೋದಿಲ್ವಾ? ಒಂದು ಮೂಲಭೂತ ಸೌಕರ್ಯ ಕೊಡುವಷ್ಟು ಈ ಕರುನಾಡಲ್ಲಿ ಬಡತನ ಇದೆಯಾ? ಇಷ್ಟೊಂದು ಸಂಪತ್ತಿದ್ರೂ ಕೂಡ ಈ ನೆಲಕ್ಕೆ ಯಾವ ಋಣವನ್ನು ತೀರಿಸ್ತಿಲ್ವಲ್ಲ, ನಿಮಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು. ಹಾಗಾಗಿ ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಸಂಡೂರಿನ ಈ ಗಣಿ ದಣಿಗಳ ಮಧ್ಯೆ ಇರುವಂಥ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥದ್ದು ನಮ್ಮ ಮನವಿಯಾಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ
ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.